ಬೆಂಗಳೂರಿನ ಮಹಾಲಕ್ಷ್ಮಿ ಕೊಲೆ ಕೇಸಿಗೆ ಸಂಬಂಧಿಸಿದಂತೆ ಈಗೊಂದು ಅಪ್ಡೇಟ್ ಸಿಗ್ತಾ ಇದೆ. ಈ ಕೊಲೆ ಕೇಸ್ನ ಶಂಕಿತ ಆರೋಪಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಒಡಿಶಾದಲ್ಲಿ ಮುಕ್ತಿ ರಂಜನ್ ರಾಯ್ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಮಹಾಲಕ್ಷ್ಮಿ ಕೊಲೆಯಾದ ನಂತರ ಈತ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದ. ಆ ಕಾರಣಕ್ಕಾಗಿ ಈತನೇ ಆರೋಪಿ ಅಂತ ಪೊಲೀಸರು ಭಾವಿಸಿದ್ರು. ಸದ್ಯ ಈತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಒಡಿಶಾದಲ್ಲಿ ಮಹಾಲಕ್ಷ್ಮಿ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಮುಕ್ತಿ ರಂಜನ್ ರಾಯ್ ಈ ಕೃತ್ಯ ಬೆಳಕಿಗೆ ಬಂದ ನಂತರ ನಾಪತ್ತೆಯಾಗಿದ್ದ, ಪರಾರಿಯಾಗಿದ್ದ, ಒಡಿಶಾಗೆ ಪರಾರಿಯಾಗಿದ್ದ. ಸದ್ಯ ಆತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎನ್ನುವಂತ ಡೀಟೇಲ್ ಸಿಗ್ತಾ ಇದೆ. ಆ ಮೂಲಕ ಪೊಲೀಸರು ಏನು ಶಂಕೆ ವ್ಯಕ್ತಪಡಿಸಿದ್ರು, ಮಹಾಲಕ್ಷ್ಮಿಯನ್ನ 59 ತುಂಡು ಮಾಡಿ ಫ್ರಿಡ್ಜ್ನಲ್ಲಿ ತುಂಬಿರುವಂತ ಆರೋಪಿ ಈತನೇ ಅನ್ನುವಂಥ ಆರೋಪ ಪೊಲೀಸರಿಗೇನು ವ್ಯಕ್ತವಾಗಿತ್ತು. ಸದ್ಯ ಆ ಆರೋಪಿ ಪೊಲೀಸರ ಕೈಗೆ ಸಿಕ್ಕಿಲ್ಲ, ಬದಲಾಗಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಫೋಟೋ ಏನು ಗಮನಿಸ್ತಾ ಇದ್ದೀರಿ, ಈತನೇ ಮುಕ್ತಿ ರಂಜನ್ ರಾಯ್. ಈತ ಮಹಾಲಕ್ಷ್ಮಿ ಜೊತೆಗೆ ಕೆಲಸ ಮಾಡ್ತಾ ಇದ್ದ. ಮಹಾಲಕ್ಷ್ಮಿ ಟೀಮ್ ಏನಿತ್ತು, ಕೆಲಸ ಮಾಡುವಂತ ಟೀಮ್, ಅದರ ಟೀಮ್ ಲೀಡರ್ ಈತ ಆಗಿದ್ದ. ಈತ ಕೃತ್ಯ ನಡೆದಂತ ಬಳಿಕ ನಾಪತ್ತೆಯಾಗಿದ್ದ, ಅಥವಾ ಮಹಾಲಕ್ಷ್ಮಿ ಕೊಲೆ ಪ್ರಕರಣ ಬೆಳಕಿಗೆ ಬಂದ ನಂತರ ಈತ ನಾಪತ್ತೆಯಾಗಿದ್ದ. ತನಿಖೆ ಸಾಗ್ತಾ ಇತ್ತು. ಈತನನ್ನು ಅರೆಸ್ಟ್ ಮಾಡೋದಕ್ಕೆ ಬೇಕಾದಂತ ಪ್ರಯತ್ನವನ್ನ ಮಾಡಲಾಗ್ತಾ ಇತ್ತು. ಈತನ ಸಹೋದರ ಬೆಂಗಳೂರಲ್ಲೇ ಕೆಲಸ ಮಾಡ್ತಾ ಇದ್ದ. ಆತನನ್ನ ಕೂಡ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ರು. ಬಟ್ ಈತ ಪತ್ತೆಯಾಗಿರಲಿಲ್ಲ. ಈಗ ಡೀಟೇಲ್ ಸಿಗ್ತಾ ಇರೋದು ಈತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಎನ್ನುವಂತ ಮಾಹಿತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.